ಪ್ರಿಯರೇ, ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಕರ್ತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ದೇವರು ಕ್ಷಣ ಕ್ಷಣಕ್ಕೂ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಪ್ರಕಟಣೆ ಪತ್ರಿಕೆ 3ನೇ ಅಧ್ಯಾಯ 8ರಲ್ಲಿ ನಾವು ನೋಡುತ್ತೇವೆ, ನಿನ್ನ ಕ್ರಿಯೆಗಳನ್ನು ನಾನು ಬಲ್ಲೆನು, ಇಗೋ ನಾನು ನಿನ್ನ ಮುಂದೆ ಒಂದು ಬಾಗಲನ್ನು ತೆರೆದಿದ್ದೇನೆ, ಅದನ್ನು ಯಾವ ಮನುಷ್ಯನೂ ಮುಚ್ಚಲಾರನು. ಯಾಕೆಂದರೆ ನಿನ್ನ ಶಕ್ತಿ ಕೊಂಚವಾಗಿದ್ದರೂ ನನ್ನ ವಾಕ್ಯವನ್ನು ಕಾಪಾಡಿ ನನ್ನ ಹೆಸರನ್ನು ಅಲ್ಲಗೆಳೆಯಲಿಲ್ಲ. ಪ್ರಿಯರೇ, ಇಲ್ಲಿ ಕರ್ತನು ಹೇಳುವಂಥದ್ದು ಏನಂತಂದರೆ, ನಿನ್ನ ಕ್ರಿಯೆಗಳನ್ನು ನಾನು ಬಲ್ಲೆನು. ನಿನ್ನ ಕ್ರಿಯೆಗಳು ಉಂಟಲ್ಲ, ಆ ಕ್ರಿಯೆಗಳನ್ನು ನಾನು ಬಲ್ಲೆ. ನಾನು ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿದ್ದೇನೆ. ಅದು ಅವಕಾಶದ ಬಾಗಿಲು, ಆಲೋಚನೆಯ ಬಾಗಿಲು, ಅಭಿವೃದ್ಧಿಯ ಬಾಗಿಲು, ನಿನ್ನನ್ನು ಉನ್ನತಕ್ಕೆ ನಡೆಸುವಂಥ ಬಾಗಿಲು. ಆ ಬಾಗಿಲನ್ನು ಯಾರೂ ಮುಚ್ಚುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾಕೆಂದರೆ ನಿನ್ನ ಶಕ್ತಿ ಕೊಂಚವಾಗಿದ್ದರೂ ನನ್ನ ವಾಕ್ಯವನ್ನು ಕಾಪಾಡಿ ನನ್ನ ಹೆಸರನ್ನು ಅಲ್ಲಗೆಳೆಯಲಿಲ್ಲ. ಪ್ರಿಯರೇ, ಅಂದರೆ ದೇವರು ನಿಮ್ಮ ಮಾರ್ಗವನ್ನು ಹೆಚ್ಚೆಚ್ಚು ಪ್ರಕಾಶ ಮಾಡುತ್ತಾನೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18ರಲ್ಲಿ ನೋಡಿ. ಆದರೆ ಸಂಪೂರ್ಣವಾದ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ಹೊಳೆಯುವ ದೀಪದಂತೆ ನ್ಯಾಯವಂತರ ದಾರಿಯು ಹೊಳೆಯುವುದು. ಕ್ರಿಸ್ತನು ಬರುವುದನ್ನು ಮಧ್ಯಾಹ್ನದ ಸೂರ್ಯನಿಗೆ ಹೋಲಿಸಲಾಗಿದೆ. ನಿಮಗೋಸ್ಕರ ದೇವರು ಪರಿಪೂರ್ಣ ಚಿತ್ತವು ಹೊಸ ಜನ್ಮದಿಂದ ಕ್ರಿಸ್ತನು ಹಿಂದಿರುಗಿಸಿ ಬರುವವರೆಗೆ ನಿಮ್ಮ ಜೀವಿತದ ಪ್ರತಿಯೊಂದು ಕ್ಷಣವನ್ನು ಆತನಿಗೆ ಕೊಡಿ. ಕರ್ತನು ನಮ್ಮನ್ನು ನಡೆಸ್ತಾನೆ. ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 34 ನಾವು ನೋಡೋದಾದರೆ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ, ನನ್ನ ಬಾಗಿಲುಗಳ ನಿಲುವುಗಳಲ್ಲಿ ನಿರೀಕ್ಷಿಸುತ್ತಾ ನನ್ನ ಮಾತುಗಳನ್ನು ಕೇಳುವವನು ಧನ್ಯನು. ನಾವು ಆತನ ದ್ವಾರದಲ್ಲಿ ಪ್ರತಿದಿನ ಕಾಯುತ್ತಾ ನಮ್ಮ ಬಾಗಿಲುಗಳನ್ನು ನಿಲುವುಗಳಲ್ಲಿ ನಿರೀಕ್ಷಿಸುತ್ತಾ ಕರ್ತನ ಮಾತುಗಳನ್ನು ಕೇಳೋಣ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯನು ಬದುಕ್ತಾನೆ ಎಂಬುದಾಗಿದೆ. ನಾವು ದಿನವಿಡೀ ನಿರಂತರವಾಗಿ ಆ ಮಾತನ್ನು ಕೇಳೋದಕ್ಕೆ ಹಾತೊರೆಯೋಣ. ನಮ್ಮ ಆತ್ಮದಲ್ಲಿ ಕುತೂಹಲದ ನಿರೀಕ್ಷೆಯೊಂದಿಗೆ ದೇವರಲ್ಲಿ ಕಾದುಕೊಂಡಿರೋಣ. ಯಾರ್ಯಾರು ಆತನ ಸಮ್ಮುಖದಲ್ಲಿ ಜೀವಿಸ್ತಾರೋ ದೇವರು ಅವರಿಗೆ ಪರಿಪೂರ್ಣ ಸಂತೋಷವನ್ನು ದಯಪಾಲಿಸ್ತಾನೆ. ಕೀರ್ತನೆಗಳು 16ನೇ ಅಧ್ಯಾಯ 11ರಲ್ಲಿ ನಾವು ನೋಡ್ತೇವೆ, ಜೀವದ ಮಾರ್ಗವನ್ನು ನನಗೆ ತಿಳಿಸುವೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವು, ನಿನ್ನ ಬಲಗಡೆಯಲ್ಲಿ ಶಾಶ್ವತ ಭಾಗ್ಯವು ಇರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ತನ್ನ ಮುಂದಿಟ್ಟಿದ್ದ ಸಂತೋಷವನ್ನು ಹುಡುಕೋಣ. ಕರ್ತನು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಸಂತೋಷವನ್ನು ನಾವು ಹುಡುಕೋಣ. ಪ್ರತಿದಿನ ಶಿಲುಬೆಯ ಮರಣವನ್ನು ಸಹಿಸಿಕೊಳ್ಳಲು ಸಿದ್ಧ ಇರುವಂತೆ ಆತನನ್ನು ಮಾಡಿತು ಎಂಬುದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಯೇಸು ಒಟ್ಟಿಗೆ, ಅಂದರೆ ತಂದೆಯೊಟ್ಟಿಗೆ ಅನ್ಯೋನ್ಯತೆಯಿಂದ ನಡೆಯೋಣ. ತಂದೆಯನ್ನು ಪ್ರೀತಿಸೋಣ. ತಂದೆಯನ್ನು ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳೋಣ. ಕೀರ್ತನೆಗಳು 139, 16, 18 ಹೇಳ್ತದೆ, ನೀವು ಹುಟ್ಟುವ ಮುಂಚಿತವಾಗಿಯೇ ದೇವರು ನಿಮ್ಮ ದಿನನಿತ್ಯದ ಬಗ್ಗೆ ಆಲೋಚನೆ ಮಾಡಿರುತ್ತಾರೆ. ಅಪ್ಪ, ಸಹಾಯ ಮಾಡಿಸು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾಣ, ಆತ್ಮ, ಶರೀರಗಳನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಮ್ಮ ಪಾಪಗಳನ್ನು ಅರಿಕೆ ಮಾಡ್ತೇವೆ ಸ್ವಾಮಿ. ನಿಮ್ಮ ರಕ್ತದಿಂದ ಸ್ವಾಮಿ 7 ಲ್ಯಾಂಪ್ಸ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳೆಲ್ಲರಿಗೂ
ನೂತನವಾದಂಥ ಕೃಪೆ ಕೊಡು, ನೂತನವಾದಂಥ ಬಲ ಕೊಡು ಸ್ವಾಮಿ. ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.